ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದಕ್ಕೆ ನೀವು ಕನ್ನಡಕ್ಕೋಸ್ಕರ ಕೂಡ ಅರ್ಜಿನ ಸಲ್ಲಿಸ್ಬೋದು. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನೋಡ್ತಾ ಇದ್ರಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ನಾನು ಇಲ್ಲಿ ಅಪ್ಲೈ ಮಾಡುವಂಥ ಪ್ರೊಸೆಸ್ ಕೂಡ ತೋರಿಸಿರ್ತೀನಿ. ಸೊ ಯಾವ ರೀತಿ ಹೇಳಿರ್ತೀನಿ ಅದೇ ರೀತಿಯೇ ಅದೇ ಆಪ್ಷನ್ಗಳನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲೈನ ಮಾಡಿ. ಓಕೆ, ಮತ್ತು ನಂತರ ಕಂಪನಿಯಿಂದ ಹೇಗೆ ರಿವರ್ಟ್ ಬರುತ್ತೆ, ಹೇಗೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮತ್ತು ಯಾವ ಪ್ರೊಫೈಲ್ಗೆ ಇಲ್ಲಿ ಅಪ್ಲೈ ಮಾಡಬೇಕು, ಸುಮಾರು ಪ್ರೊಫೈಲ್ಗಳಿಗೆ ಅವ್ರು ಕರೀತಾ ಇದ್ದಾರೆ, ಇವಾಗ ಇಂಟರ್ವ್ಯೂ ತಗೋತಾ ಇದ್ದಾರೆ. ಬಟ್ ಆದರೆ ಯಾವ ಪ್ರೊಫೈಲ್ಗೆ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಬೇಗ ರಿವರ್ಟ್ ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯ ಇದು ಒಂದು ಪಾರ್ಟ್ ಟೈಮ್ ಜಾಬು. ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ಅಂದಮೇಲೆ 1 ತಾಸು 2 ತಾಸು ಅಂತ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಫ್ರೀಲ್ಯಾನ್ಸಿಂಗ್ ವರ್ಕ್ ಇದೆ ಅದಲ್ಲೂ ಕೂಡ. ಸೊ ಫ್ರೀಲ್ಯಾನ್ಸಿಂಗ್ ವರ್ಕಲ್ಲಿ ನಿಮಗೆ 1 ತಾಸು 2 ತಾಸು ನೀವು ಡೈಲಿ ಫ್ರೀ ಇದ್ದರೆ ಸೊ ಈ ಜಾಬನ್ನು ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ 1 ಗಂಟೆ ಕೂಡ ನೀವು ಕೆಲಸ ಮಾಡಿದರೆ ಇಲ್ಲಿ 1400 ರೂಪಾಯಿವರೆಗೂ ಕೂಡ, ಅಂದರೆ ಇಲ್ಲಿ 1400ವರೆಗೂ ಓಕೆ ಅವ್ರು ನಿಮಗೆ ಒಂದು ಸಂಬಳವನ್ನು ನೀಡ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಜಾಬ್ ಪ್ರೊಫೈಲ್ ನಾನು ತೋರಿಸ್ತಾ ಇದ್ದೀನಿ. ಅಪ್ಲೈ ಮಾಡೋ ಪ್ರೊಸೆಸ್ ಏನು ನಾನು ಮೇನ್ ಅಂತಂದರೆ ಆಪ್ಷನ್ಗಳನ್ನ ಏನು ಟಿಕ್ ಮಾಡ್ತೀನಿ ಅದನ್ನೇ ನೋಡ್ಕೊಂಡೆ ಟಿಕ್ ಮಾಡಿ. ಓಕೆ, ಸೊ ನಂತರ ನಿಮಗೆ ಕಂಪ್ನಿ ಕಡೆಯಿಂದ ರಿವರ್ಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಹೇಗೆ ಅಪ್ಲೈ ಮಾಡ್ಕೊಂಡ್ರೆ ಅಪ್ಲೈ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ಲು ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತೆ ನೋಡ್ತಾ ಇದ್ದರೆ ಇಷ್ಟು ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಅವಾಗ ನೀವು ನನ್ನ ವೀಡಿಯೋಸ್ನ ಬೇಗ ನೋಡಿ ಅಪ್ಲೈ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೇಟಿವ್ ಲ್ಯಾಂಗ್ವೇಜ್ ಬಗ್ಗೆ ಕೇಳಿರೋದನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಒಂದು ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಲ್ಯಾಂಗ್ವೇಜ್ಗಳಿದೆ, ಹೇಗೆ ನಾವು ಅರ್ಜಿನ ಸಲ್ಲಿಸಬೇಕು ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ ಇಲ್ಲಿ. ಆ್ಯಂಡ್ ಮೇನ್ ಮುಖ್ಯವಾಗಿ ನಿಮ್ಗೆ ಇಂಗ್ಲೀಷ್ ಬರುತ್ತೆ, ನಮಗೆ ಇಂಗ್ಲೀಷ್ ಕಂಫರ್ಟ್ ಇದೆ ಅನ್ನೋರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇಲ್ಲಪ್ಪ ನಮಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡ ಬರುತ್ತೆ, ಅಥವಾ ನಿಮಗೆ ಬೇರೆ ಬೆಂಗಾಲಿ ಆಯಿತು. ಓಕೆ, ಸೊ ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ ಇಲ್ಲಿ. ಸೊ ನೋಡಿಕೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಮೇನ್ ಮುಖ್ಯವಾಗಿ ಇದು ಇಂಗ್ಲೀಷ್ ಅಂತ ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಇಂಗ್ಲೀಷ್ ಆದರೆ ಇಂಗ್ಲೀಷ್ ಅಂತ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಪ್ಪ ನಮಗೆ ಕನ್ನಡನೇ ಬರುತ್ತೆ ಅಂತಂದರೆ ಸೊ ನೀವು ಕನ್ನಡಕ್ಕೂ ಕೂಡ ಅಪ್ಲೈನ ಮಾಡ್ಬೋದು. ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸುಮಾರು ಪ್ರಾಜೆಕ್ಟ್ಗಳೇನಿರುತ್ತೆ ಅವುಗಳು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಲ್ಲೂ ಕೂಡ ಹಿಂದಿ ಬರುತ್ತೆ ಅನ್ನೋರು ಕೂಡ ಹಿಂದಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಿಂದಿ ಲ್ಯಾಂಗ್ವೇಜ್ ಕೂಡ ಇಲ್ಲಿದೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಕನ್ನಡ. ಓಕೆ, ಕನ್ನಡ ಲ್ಯಾಟಿನ್ ಇನ್ ಇಂಡಿಯಾ ಅಂತ ಕೂಡ ನೀವು ಹಾಕ್ಬೋದು, ಅಥವಾ ಕನ್ನಡ ಅಂತ ಕೂಡ ಹಾಕ್ಬೋದು. ಸೊ ಇವೆರಡು ಲ್ಯಾಂಗ್ವೇಜ್ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ಕನ್ನಡಕ್ಕೆ ಸಿಂಪಲಾಗಿ ಅಪ್ಲೈ ಮಾಡೋರು ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಸ್ವಲ್ಪ ಆದರೂ ಬೇಸಿಕ್ ನಿಮಗೆ ಇಂಗ್ಲೀಷ್ ಬಂದರೆ ಸೊ ಇನ್ನೂ ಚೆನ್ನಾಗಿ ನೀವು ಇಲ್ಲಿ ವರ್ಕನ್ನು ಮಾಡ್ಬೋದು. ಅಂದರೆ ವರ್ಕ್ಗಳು ಸಿಗುತ್ತೆ, ಪ್ರಾಜೆಕ್ಟ್ಗಳು ತುಂಬ ಇರುತ್ತೆ. ಸೊ ಹೀಗಾಗಿ ಹೇಳ್ತಾ ಇರುತ್ತದು. ಸೊ ಇವಾಗ ಈ ಪ್ಲಾಟ್ಫಾರ್ಮ್ ಯಾವುದು ಅಂತ ನೋಡೋಣ. ಸೊ ಈ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಸೊ ಇಲ್ಲಿ ನೋಡ್ತಾ ಇರೋದು ಕಲ್ಚರಲ್ ಇಂಟೆಲಿಜೆನ್ಸ್ ಫಾರ್ ಎಂಟರ್ಪ್ರೈಸ್ AI ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಸುಮಾರು ಥರದ AI ರಿಲೇಟೆಡ್ ಡೇಟಾ ನೋಟೇಷನ್ ಎಲ್ಲ ನೀವು ಕೇಳಿರ್ಬೋದು. ಡೇಟಾ ನೋಟೇಷನ್ ಅಂತಂದರೆ ಕೆಲವೊಂದು ಪಿಕ್ಚರ್ಸ್ಗಳನ್ನ, ಫೋಟೋಸ್ಗಳನ್ನ, ವೀಡಿಯೋಸ್ಗಳನ್ನ ಐಡೆಂಟಿಫೈ ಮಾಡಿ ನಾವೇನು ಮಾಡ್ತೀವಿ, AI ಟ್ರೈನ್ ಮಾಡ್ತೀವಿ. ಸೊ ಅದೇ ರೀತಿ ಒಂದು AI ರಿಲೇಟೆಡ್ ಇವರು ಸುಮಾರು ಥರದ ಪ್ರಾಜೆಕ್ಟ್ಗಳನ್ನ ಹಮ್ಮಿಕೊಂಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಗಳು ಏನು ಮಾಡ್ತಾರೋದು ಫ್ರೀಲ್ಯಾನ್ಸಿಂಗ್, ಅಂದರೆ ನೀವು ಮನೇಲಿ ಕೂತ್ಕೊಂಡು ಪಾರ್ಟ್ ಟೈಮ್ ಮಾಡ್ತೀವಿ ಅನ್ನೋರಿಗೆ ಅವ್ರಿಗೆ ನೀಡ್ತಾರೆ. ಮತ್ತು ಅವ್ರದ್ದು ಒಂದು ಟಾಸ್ಕ್ ಇರುತ್ತೆ, ನೀವು ಫ್ರೀ ಇದ್ದಾಗ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಅಂದರೆ ನೀವು ಇವಾಗ ಮಿನಿಮಮ್ ಅಂದರೆ ಇವಾಗ 4 ದಿನ ಕೊಡ್ಬೋದು, 5 ದಿನ ಕೊಡ್ಬೋದು. ಓಕೆ, ಅದು ಡಿಪೆಂಡ್ ಆಗುತ್ತೆ ಪ್ರಾಜೆಕ್ಟ್ ಎಷ್ಟು ಲೆಂದಿ ಇರುತ್ತೆ ಅಥವಾ ಎಷ್ಟು ಚಿಕ್ಕದಿರುತ್ತೆ, ಅದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಪ್ರಾಜೆಕ್ಟ್. ಸೊ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಪ್ರತಿ ಗಂಟೆಗೆ ಇಂತಿಷ್ಟು ಅಂತವರು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕಂಪನಿ ಬಗ್ಗೆ ನಾನು ಹೇಳ್ತಾಯಿದ್ರೆ ಕಂಪನಿ ಸುಮಾರು ಥರದ ಕಂಪನಿ ಜೊತೆಗೆ ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಟ್ರಸ್ಟೆಡ್ 80s ಆಫ್ ದಿ ವರ್ಲ್ಡ್ಸ್ ಟಾಪ್ 100 ಬ್ರ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾನಾಸೋನಿಕ್ ಆಯಿತು, ಓಕೆ, ಒರಾಕಲ್ ಆಯಿತು, ಮತ್ತು ಸ್ಯಾಪ್ ಆಯಿತು, ಸ್ಕಿಲ್ ಸಾಫ್ಟ್ ಆಯಿತು, ಮತ್ತು ಎಚ್ ಪಿ ಅಂತ ದೊಡ್ಡ ದೊಡ್ಡ ಕಂಪನಿ ಕೂಡ. ಓಕೆ, ಊಬರ್ ಆಯಿತು, ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸುಮಾರು ಇಲ್ಲಿ ಕಂಪನೀಸ್ಗಳದ್ದು ಡೀಟೇಲ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇದನ್ನೆಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲೂ ಕೂಡ ಕ್ಯಾನ್ವಾ ಬಗ್ಗೆ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ. ಸೊ ಕ್ಯಾನ್ವಾ ಆಯಿತು, ಕೋಕಾ ಕೋಲಾ ಆಯಿತು. ಓಕೆ, ಸೊ ಇದರಲ್ಲೂ ಕೂಡ ಸುಮಾರು ಥರದ ಬ್ರ್ಯಾಂಡ್ಗಳಲ್ಲಿ ಇವ್ರ ಜೊತೆಗೆ ಆ್ಯಸ್ ಅ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತು ತುಂಬ ಟ್ರಸ್ಟೆಡ್ ಒಂದು ಮೇನ್ ಕಂಪನಿ ಇದು. ಸೊ ಈ ಕಂಪನಿಲಿ ಇವಾಗ ಸುಮಾರು ಥರದ ಒಂದು ಪ್ರೊಫೈಲ್ಗಳಿಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೇನು ಮಾಡ್ತಾ ಇದೆ, ಸಪೋರ್ಟಿಂಗ್ ಯುವರ್ ಫುಲ್ ಮೇನ್ ಕಂಟೆಂಟ್ ಲೈಫ್ ಸೈಕಲಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರಾನ್ಸ್ಲೇಟ್ ಮೇನ್ ಅಂತ ಸುಮಾರು ಥರದ 250ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ, ಕಂಟೆಂಟ್ಗಳನ್ನ ಒಂದು ಟ್ರಾನ್ಸ್ಲೇಟ್ ಮಾಡೋದಾಯಿತು, AI ರಿಲೇಟೆಡ್ ಆಯಿತು, ಮತ್ತು ಪ್ರೊಟೆಕ್ಟ್ ಐಡಿಯಾಸ್ ಆ್ಯಂಡ್ ಇನೋವೇಷನ್ ಇನ್ ಗ್ಲೋಬಲ್ ಸ್ಕೇಲ್ ಆಯಿತು. ಸೊ ಸುಮಾರು ಥರದ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ. ಟ್ರಸ್ಟೆಡ್ ಬೈ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಇಲ್ಲಿ ಕಂಪನಿ ಬಗ್ಗೆ ನೋಡ್ತಾ ಇರೋದು ಪ್ಯಾನಾಸೋನಿಕ್ಕು, ಕೋಕಾ ಕೋಲಾ, ಓಕೆ, ಹೊರಿಬಾ ಆಯಿತು, ಸುಮಾರು ಥರದ್ದು ನೋಡ್ತಾ ಇರ್ಬೋದು. ಸುಮಾರು ಕಂಪನೀಸ್ಗಳು, ಮೈಕ್ರೋಶಿಪ್ ಆಯಿತು, ಓಕೆ, ಆ್ಯಂಡ್ ಊಬರ್ ಈಟ್ಸ್ ಆಯಿತು, ಕಿಂಗ್ ಫಿಶರ್ ಆಯಿತು, ಸುಮಾರು ಬ್ರ್ಯಾಂಡ್ಸ್ಗಳಲ್ಲಿ
ಟ್ರಸ್ಟೆಡ್ ಇರುವಂಥ ಈ ಒಂದು ಕಂಪನಿ. ಸೊ ಈ ಕಂಪನಿಲಿ ಇವಾಗ ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ನೋಡ್ತಾ ಇದ್ದೀರಿ ವಿಡಿಯೋ ಅಂತಂದರೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ನಾನು ಹೇಗೆ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಅದನ್ನೆಲ್ಲ ಮಾಹಿತಿನ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿಕೊಂಡು ನಾನು ಯಾವ ರೀತಿ ಆಪ್ಷನ್ಗಳು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಅಪ್ಲೈ ಮಾಡಿ. ನಂತರ ಅವ್ರ ಕಡೆಯಿಂದ ನಿಮಗೆ ರಿವರ್ಟ್ ಬರುತ್ತೆ. ಇಲ್ಲಾಂದರೆ ತಪ್ಪಾಗಿ ಮಾಡಿದರೆ ಸೊ ಏನಾಗುತ್ತೆ, ಅರ್ಜಿ ರಿಜೆಕ್ಟ್ ಕೂಡ ಆಗ್ಬೋದು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡೋ ಪ್ರೊಸೆಸ್ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ಗಳಿರುತ್ತೆ. ಲಾಸ್ಟಿಗೆ ಇದು ನಾನು ಕೊಟ್ಟಿರುವಂಥದ್ದು ಏನಿರುತ್ತಲ್ವ, ಇದು ಏನು ವೆಬ್ಸೈಟ್ ನಾನು ಹೇಳ್ತಾ ಇದ್ದೀನಿ, ಈ ವೆಬ್ಸೈಟ್ ಇಲ್ಲಿ ಲಾಸ್ಟಿಗೆ ಬರಬೇಕು. ಲಾಸ್ಟಿಗೆ ಬಂದಮೇಲೆ ಇಲ್ಲಿ ಕರಿಯರ್ಸ್ ಅಂತ ಇರುತ್ತೆ, ಕರಿಯರ್ಸ್ ಅಂತ ಕ್ಲಿಕ್ ಮಾಡಬೇಕು. ಕರಿಯರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ಓಕೆ, ಇದು ಕಂಪನಿ ಬಂದುಬಿಟ್ಟು ರಾವ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ನೀವು ಬಂದಮೇಲೆ ಇಲ್ಲಿ ನೀವು ನೋಡ್ತಾ ಇರೋದು ಸುಮಾರು ಥರದ ಒಂದು ನಿಮಗೆ ಟಾಪಿಕ್ ರಿಲೇಟೆಡ್ ಇಲ್ಲಿ ನೋಡ್ತಾ ಇದ್ದಾರೆ. ರಾವ್ಸ್ ಗ್ಲೋಬಲ್ ಆಪರ್ಚುನಿಟಿ ಆಯಿತು, ಲೋಕಲೈಸೇಷನ್ ಆಪರ್ಚುನಿಟಿ ಆಯಿತು, ಟ್ರೈನ್ AI ಪ್ರಾಜೆಕ್ಟ್ಗಳಾಯಿತು. ಓಕೆ, ಆ್ಯಂಡ್ ರಾವ್ಸ್ ಕ್ಯಾಂಪಸ್ ಆಯಿತು, ಬಿಲ್ಡ್ ಟೆಕ್ನಾಲಜಿ ಆಯಿತು, ಸುಮಾರು ಥರದ ರಿಲೇಟೆಡ್ ಇರುವಂಥದ್ದು. ನಾವು ಎದಕ್ಕೆ ಅಪ್ಲೈ ಮಾಡಬೇಕು, ಇಲ್ಲಿ ಟ್ರೈನ್ AI ಪ್ರಾಜೆಕ್ಟ್ ಅಂತ. ಓಕೆ, ಸೊ ನೋಡ್ತಾ ಇದ್ದೀರಲ್ವ, ಟ್ರೈನ್ AI ಪ್ರಾಜೆಕ್ಟ್ ಅಂತ. ಸೊ ಇಲ್ಲಿ ನಿಮಗೆ ಸುಮಾರು ಥರದ ಆಪ್ಷನ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಈ ಟ್ರೈನ್ AI ಪ್ರಾಜೆಕ್ಟ್ ಅಂತ ಇದೆ. ಈ ಟ್ರೈನ್ AI ಪ್ರಾಜೆಕ್ಟಿಗೆ ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೀವಿಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಅಂತಂದರೆ ಇಲ್ಲಿ ನಾನು ಏನು ಆಪ್ಷನ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದೇ ಆಪ್ಷನ್ನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಅಂತ ಹಾಕಬೇಕು. ಓಕೆ, ಸೊ ನಂತರ ಲೊಕೇಶನ್ ಇಲ್ಲಿ ಕೂಡ ನಿಮಗೆ ಇಂಡಿಯಾ ಅಂತ ಇಲ್ಲಿ ಸಿಗೋದಿಲ್ಲ ನೋಡೋದಕ್ಕೆ. ಸೊ ಹೀಗಾಗಿ ನೀವೇನು ಮಾಡ್ಕೊಂಡ್ರೆ ರಿಮೋಟ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ರಿಮೋಟ್. ಓಕೆ, ಸೊ ರಿಮೋಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡೋದಕ್ಕೆ ಸಿಗುತ್ತೆ AI ಡೇಟಾ ಸ್ಪೆಷಲಿಸ್ಟ್ ಅಂತ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ಇದು ರಿಮೋಟ್ ಜಾಬು. ಆಲ್ ಓವರ್ ವರ್ಲ್ಡಲ್ಲಿ ಸುಮಾರು ಜನ ಇದಕ್ಕೆ ಅಪ್ಲೈ ಮಾಡಿ ಜಾಬನ್ನು ತೊಗೋತಾ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ AI ಡೇಟಾ ಸ್ಪೆಷಲಿಸ್ಟ್ US ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರೋದು ಟ್ರೈನ್ AI ಟೆಂಪ್ರರಿ ಅಥವಾ ಕಾಂಟ್ರಾಕ್ಟ್ ರಿಮೋಟ್ ಜಾಬ್. ಇದು ಮನೆಯಿಂದಲೇ ಮಾಡಿ ಕೊಡುವಂಥ ಕೆಲಸ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಡೀಟೇಲ್ ಬಗ್ಗೆ ಹೇಳ್ತದೆ. ವಿ ಆರ್ ಲುಕಿಂಗ್ ಫಾರ್ AI ಡೇಟಾ ಸ್ಪೆಷಲಿಸ್ಟ್ ಟು ಸಪೋರ್ಟ್ ದಿ ಇಂಪ್ರೂವ್ಮೆಂಟ್ ಆಫ್ AI ಜನರೇಟೆಡ್ ಕಂಟೆಂಟ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಇಂಗ್ಲೀಷ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಮೇನ್ ಇಂಗ್ಲೀಷ್ದಲ್ಲಿ ಅವರು ಟ್ರೈನ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಅದನ್ನು ಕೂಡ ನೇಟಿವ್ ಲ್ಯಾಂಗ್ವೇಜ್ ಗ್ರೂಪ್ ಕೂಡ ಯಾವ್ದಾದ್ರು ಪ್ರಾಜೆಕ್ಟ್ಗಳಿದ್ದರೆ ಸೊ ಅದ್ರ ಡೀಟೇಲ್ಸ್ ಕೂಡ ತೊಗೊಂಡಿರ್ತಾರೆ. ಸೊ ನಂತರ ನಿಮಗೆ ಯಾವ ಪ್ರಾಜೆಕ್ಟ್ಗಳಿದ್ದರೆ ಕನ್ನಡಕ್ಕೋಸ್ಕರ ಕೊಡ್ತಾರೆ. ಮೊದಲು ಕೂಡ ಹೇಳಿದ್ದೀನಿ. ಜಾಬ್ ಟೈಪ್ ಬಗ್ಗೆ ನಾನು ಇಲ್ಲಿ ಹೇಳ್ತಾಯಿದ್ರೆ ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿದೆ. ಸ್ವಲ್ಪ ಇದನ್ನು ನಾನು ನಿಮಗೆ ಓಕೆ ತೋರಿಸ್ತೆ. ಸೊ ನಂತರ ಲೊಕೇಶನ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ. ಆ್ಯಂಡ್ ಇಲ್ಲಿ ವರ್ಕ್ ಶೆಡ್ಯೂಲ್ ಬಗ್ಗೆ ನಾನು ಹೇಳಿದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ ಇದೊಂದು ಪಾರ್ಟ್ ಟೈಮ್ 10 hours ಅಂದರೆ ನೀವು ಒಂದು ವಾರದಲ್ಲಿ 10 ಗಂಟೆ ಆದರೂ ಕೆಲಸ ಮಾಡಬೇಕು. ಮತ್ತು ಇದು ಪಾರ್ಟ್ ಟೈಮು ನಿಮಗೆ ಅನುಕೂಲ ಆದಾಗೆ ಡೈಲಿ 1 ತಾಸು 2 ತಾಸು ನೀವು ಮಾಡಿಕೊಂಡು ಸೊ ವಾರಕ್ಕೆ ಒಂದು 10 ಗಂಟೆ ಆದರೂ ಕೊಡಬೇಕು. ಆ್ಯಂಡ್ ಪಾರ್ಟ್ ಟೈಮ್ ಜಾಬು. ಓಕೆ, ಸೊ ಇದು ಫ್ಲೆಕ್ಸಿಬಲ್ ವರ್ಕ್ ವೆನ್ ಎವರ್ ಯು ವಾಂಟ್. ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಇಲ್ಲಿ ನೀವು ವರ್ಕ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಬಟ್ ಅದರ ಟೈಮಿಂಗ್ ಪ್ರಾಜೆಕ್ಟ್ ಕೊಟ್ಟಿರ್ತಾರಲ್ವ ಆ ಡ್ಯೂರೇಷನ್ ಒಳಗಡೆ ನೀವು ಇದನ್ನು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಡೇಟ್ ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಈ ಜಾಬ್ ಅಂದರೆ ಇಮಿಡಿಯೇಟ್ ಆಗುತ್ತೆ. ಸೊ ಹೀಗಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇವತ್ತೇ ಕಂಪ್ಲೀಟ್ ವಿಡಿಯೋ ನೋಡಿ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರೋದು ಸಂಬಳ ಎಷ್ಟು ಕೊಡ್ತಾ ಇದ್ದಾರೆ, $15 ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸಿಂಪ್ಲಿ ನಾವೇನು ಮಾಡ್ಬೋದು ಅಂದರೆ ಇವಾಗ ಗೂಗಲಲ್ಲಿ ಹೋಗಿ $1 ಎಷ್ಟು ಅಂತ ನಾವು ನೋಡೋಣ. ಇಂಡಿಯನ್ ರುಪೀಸಲ್ಲಿ ಇವತ್ತು ಎಷ್ಟಿದೆ ಅಂತ. $90.47 ಇದೆ. ಬಟ್ ಅದನ್ನು ನಾವು $90 ಅಂತಲೇ ಇಟ್ಕೊಳ್ಳೋಣ. ಓಕೆ, ಸೊ ಇದನ್ನು ನಾವು ಜಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದರೆ ಸೊ 1 ಗಂಟೆಗೆ ಓಕೆ 90 ಇದೆ. ಸೊ ಇಲ್ಲಿ 90 ಇದೆ. ಬಟ್ ಆದರೆ ಅವ್ರು ಏನು ಮಾಡ್ತಿದ್ದಾರೆ $15 1 ಗಂಟೆಗೆ ಕೊಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಇದನ್ನು ಫಸ್ಟಿಗೆ ಮಲ್ಟಿಪಲ್ ಮಾಡೋಣ. ಓಕೆ, ನೋಡಿದ್ರೆ ಇಷ್ಟ ಆಗುತ್ತೆ. ಸೊ 1 ಗಂಟೆಗೆ ನಿಮಗೆ $1350 ತನಕ ಅಂದರೆ ಅಲ್ಲಿವರೆಗೂ ಅವ್ರು ನಿಮಗೆ 1 ಗಂಟೆಗೆ ಕೊಡ್ತಾ ಇರೋವಂಥದ್ದು. ಸೊ ತುಂಬ ಚೆನ್ನಾಗಿರೋಂಥ ಜಾಬ್ ಪ್ರೊಫೈಲ್ ಆಗಿದೆ. ಸೊ ಹೀಗಾಗಿ ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನೇನು ನಿಮಗೆ ಜಾಬ್ ಡೀಟೇಲ್ ಆಲ್ರೆಡಿ ಇವಾಗ ಏನು ಹೇಳ್ತಾ ಇದ್ದೀನಲ್ವಾ, ಸೊ ಈ ಜಾಬ್ ಡೀಟೇಲ್ ನಾನೇನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಸೂಪರ್ ಆಗಿರುವಂಥ ಜಾಬು. ಸೊ ಹೀಗಾಗಿ ಸೊ ಇದಕ್ಕೆ ಇವತ್ತೇ ಅಪ್ಲೈ ಮಾಡಿ. ಹೆಲ್ಪ್ ಶೇಪ್ ದಿ ಫ್ಯೂಚರ್ ಆಫ್ AI. ಸೊ ಇಲ್ಲಿ ನೋಡಿ, ಆರ್ ಯು ಅ ಸ್ಟೂಡೆಂಟ್, ರೀಸೆಂಟ್ ಗ್ರ್ಯಾಜುಯೇಟ್, ಸ್ಟೇಟ್ ಎಟ್ ಹೋಮ್ ಪೇರೆಂಟ್. ಓಕೆ, ಸೊ ಗಿಗ್ ವರ್ಕ್ ಮತ್ತು ಪ್ರೊಫೆಷ್ನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್. ಆರ್ ಯು ಇಂಟ್ರೆಸ್ಟೆಡ್? ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ ಅಪ್ಲೈ ಮಾಡ್ಬೋದು, ಮತ್ತು ಗ್ರ್ಯಾಜುಯೇಟ್ ಇದ್ದವ್ರು ಅಪ್ಲೈ ಮಾಡ್ಬೋದು. ಮತ್ತು ಇವಾಗ ಯಾರಾದರೂ ಗಿಗ್ ವರ್ಕರು ಮತ್ತು ಪ್ರೊಫೆಷ್ನಲ್ ಏನಾದರೂ ಜಾಬ್ ಹುಡುಕ್ತಾ ಇದ್ದೀರಿ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀರಿ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ವಾಟ್ ಡು ಯು, ನೀವೇನು ಕೆಲಸ ಮಾಡ್ತೀರಿ ಈ ಒಂದು ರೋಲಲ್ಲಿ ಅಂದರೆ ದ ರೋಲ್ ಇನ್ವಾಲ್ವ್ಸ್ ಪರ್ಫಾರ್ಮಿಂಗ್ ಡೈವರ್ಸ್ ಡೇಟಾ ರಿಲೇಟೆಡ್ ಟಾಸ್ಕ್. ಡೇಟಾ ರಿಲೇಟೆಡ್ ನೀವು ಇಲ್ಲಿ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿ ಕೊಡ್ತೀರಾ. ಡೇಟಾ ಕಲೆಕ್ಷನ್, ಇವ್ಯಾಲ್ಯೂಷನ್ ಆ್ಯಂಡ್ ಡೇಟಾ ಅನೋಟೇಷನ್ ರಿಲೇಟೆಡ್. ಲೈಕ್ ಯಾವುದಾದ್ರೂ ಒಂದು ಫೋಟೋ, ವಿಡಿಯೋ. ಓಕೆ, ಸೊ ಅವುಗಳನ್ನ ಏನು ಮಾಡ್ತೀರಾ, ಐಡೆಂಟಿಫೈ ಮಾಡಿ ಲೇಬ್ಲಿಂಗ್ ಮಾಡುವಂಥ
ಕೆಲಸ ಇರುತ್ತೆ, ಡೇಟಾ ಕಲೆಕ್ಷನ್ ರಿಲೇಟೆಡ್ ಆಯಿತು, ಸುಮಾರು ಥರದ ಪ್ರಾಜೆಕ್ಟ್ಗಳಿರುತ್ತೆ. ಬಟ್ ಮೇನ್ ಮುಖ್ಯವಾಗಿ AI ಟ್ರೈನ್ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಪ್ಯಾರಿವೈಸ್ ಕಂಪ್ಯಾರಿಸನ್ ಆಯಿತು, ಕೌಂಟಿಂಗ್ ಟಾಸ್ಕ್ ಆಯಿತು, ಆಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬ್ಲಿಂಗ್, ನಾನು ಆಲ್ರೆಡಿ ಹೇಳಿದ್ದೀನಿ ಲೇಬ್ಲಿಂಗ್ ಮಾಡುವಂಥ ಕೆಲಸ ಕೂಡ ಇರುತ್ತೆ. ಇಲ್ಲಿ ಮೇನ್ ಮುಖ್ಯವಾಗಿ ಆಡಿಯೋ ಕೊಡ್ಬೋದು, ನಿಮಗೆ ವಿಡಿಯೋ ಕೊಡ್ಬೋದು, ಇಮೇಜಸ್ ಕೊಡ್ಬೋದು, ಕಲೆಕ್ಟೆಡ್ ಡೇಟಾ ಕೂಡ ಕೊಡ್ಬೋದು. ಸೊ ಅವುಗಳನ್ನ ನೀವು ರಿಲೇಟೆಡ್ ವರ್ಕನ್ನು ಮಾಡ್ತೀರಿ. ಸೊ ಇಲ್ಲಿ ಏನು ಮಾಡ್ತೀರಾ, ಲೇಬ್ಲಿಂಗ್ ಮಾಡುವಂಥ ಕೆಲಸ ಮಾಡ್ತೀರಾ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಅವರ್ಸ್ ಕೊಡ್ತಾ ಇದ್ದಾರೆ ಅವರು, ಅಂದರೆ ನಿಮಗೆ ಪಾರ್ಟ್ ಟೈಮ್ ಜಾಬ್ ಇದು. ಡೈಲಿ 1 ತಾಸು 2 ತಾಸು, ಇವತ್ತು 1 ತಾಸು ಫ್ರೀ ಇದ್ದೀನಿ, ನಾಳೆ 2-3 ತಾಸು ಫ್ರೀ ಇದ್ದೀನಿ. ಬಟ್ ಅದು ಕಂಪ್ಲೀಟ್ ಮಾಡಬೇಕು, ಒಂದು ವಾರದಲ್ಲಿ 10 ಗಂಟೆ ನೀವಿಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು. ಓಕೆ, ಅಪರ್ಚುನಿಟಿ ಟು ಇಲ್ಲಿ ಮೇನ್ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಏನಾದರೂ ನಿಮಗೆ ದುಡಿಯೋದಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಆ್ಯಂಡ್ ಟೈಮ್ಲಿ ನಿಮಗೆ ಏನು ಸಂಬಳ ಸಿಗುತ್ತೆ. ಆ್ಯಂಡ್ ದ ಜಾಬ್ ಈಸ್ ಐಡಿಯಲ್ ಫಾರ್ ಮೇನ್ ಅಂತಂದರೆ ಸ್ಟೂಡೆಂಟ್ಸ್ಗೆ, ಪಾರ್ಟ್ ಟೈಮ್ ಯಾರು ಹುಡುಕ್ತಾ ಇದ್ದಾರೆ ಅವರಿಗೆ, ಮತ್ತು ಮನೇಲಿರುವಂಥ ಪೇರೆಂಟ್ಸ್ ಅಂದರೆ ತಂದೆ ತಾಯಿ ಅಥವಾ ಹೌಸ್ ವೈಫ್ ಇರ್ತಾರೆ. ಸೊ ಈ ಜಾಬ್ ಬೇಕಾಗಿರುತ್ತೆ ಮನೆಯಿಂದ ಮಾಡುವಂಥದ್ದು. ಸೊ ಅಂಥವರಿಗೆ ಮೇನ್ ವರ್ಕ್ ಇರುತ್ತೆ. ಆ್ಯಂಡ್ ಈ ಒಂದು ಜಾಬ್ ಬಗ್ಗೆ ಇಲ್ಲಿ ನಿಮಗೆ ಕಂಪ್ಲೀಟ್ ಹೇಳಿದಾರೆ ಅವರು, ಫ್ರೀಲ್ಯಾನ್ಸಿಂಗ್ ವರ್ಕ್ ಇರುತ್ತೆ ಇದು. ಓಕೆ, ಸೊ ಫ್ರೀಲ್ಯಾನ್ಸ್ ವರ್ಕಿಗೆ ನೀವು ಏನಾದರೂ ಇಂಟ್ರೆಸ್ಟ್ ಇದೆ, ನಾವು ಅಪ್ಲೈ ಮಾಡ್ತೀವಿ ಪಾರ್ಟ್ ಟೈಮ್ ಜಾಬ್ ಅಂತಂದರೆ ಅಪ್ಲೈ ಮಾಡಿ. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಒಂದು. ಸೊ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, AI ಡೇಟಾ ಸ್ಪೆಷಲಿಸ್ಟ್ US ಅಂತ ಹೇಳಿ. ಇದು ರಿಮೋಟ್ ಜಾಬ್ ಆಗಿದೆ, ಎಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲೊಂದು ರಿಸ್ಯೂಮ್ನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ರಿಸ್ಯೂಮ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ತೋರಿಸ್ತೀನಿ ನೋಡಿ. ಸೊ ಅದೇ ರೀತಿಯೇ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಸೊ ಇಲ್ಲೊಂದು ರಿಸ್ಯೂಮ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸಕ್ಸಸ್ ಅಂತ ಬಂತು. ಸೊ ನಂತರ ಇಲ್ಲಿ ಡೀಟೇಲ್ಸ್ ಬಂತು. ನಂತರ ಇಲ್ಲಿ ಒಂದು ಫೋನ್ ನಂಬರ್ ಹಾಕಬೇಕು ಮತ್ತು ಕರೆಂಟ್ ಲೊಕೇಶನ್ ಹಾಕಬೇಕಾಗುತ್ತೆ. ಕರೆಂಟ್ ಲೊಕೇಶನ್ ನೀವು ಇಲ್ಲಿ ಇಂಡಿಯಾ ಅಂತ ಹಾಕ್ಬೋದು, ಇಂಡಿಯಾ. ಓಕೆ, ಸೊ ಇಂಡಿಯಾ ಅಂತ ನಾನು ಹಾಕ್ತೀನಿ. ಕರೆಂಟ್ ಯಾವುದಾದ್ರು ಕಂಪ್ನಿ ವರ್ಕ್ ಮಾಡ್ತಾ ಇದ್ದರೆ ಹಾಕಿ, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡಿ. ಸೊ ಇದಾದ ನಂತರ ಇಲ್ಲಿ ನಿಮ್ಮದು ಲಿಂಕ್ಸ್ ಕೇಳ್ತಾ ಇದ್ದಾರೆ ಅವರು. ಸೊ ಲಿಂಕ್ಸ್ ಲಿಂಕ್ಡ್ಇನ್, ಟ್ವಿಟರ್ ಮತ್ತು ಇದು ಯಾವುದಾದ್ರು ಇದ್ದರೆ ನೋಡ್ಕೊಂಡು ಹಾಕಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ, ಇದೇನು ಮಸ್ಟ್ ಅಂತ ಏನೂ ಇಲ್ಲ. ಓಕೆ, ಸೊ ಇಲ್ಲಿ ವಾಟ್ ಕಂಟ್ರಿ ಡೂ ಯು ಕರೆಂಟ್ಲಿ ಲೀವ್ ಇನ್ ಅಂತ ಕೇಳಿದ್ದಾರೆ, ಯಾವ ಒಂದು ಕಂಟ್ರಿಯಲ್ಲಿ ನೀವು ಇದ್ದೀರಾ ಅಂತ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಮಲ್ಟಿಪಲ್ ಸುಮಾರು ಲ್ಯಾಂಗ್ವೇಜ್ಗಳಿರುತ್ತೆ. ಬಟ್ ಆದರೆ ನಾನು ಇಲ್ಲಿ ಏನು ಮಾಡ್ತೀನಿ, ಇಂಗ್ಲೀಷ್ ಅಂತೂ ಕೂಡ ಹಾಕ್ತೀನಿ. ಬಟ್ ಅದು ನೀವು ಕನ್ನಡ ಅಂತಂದರೆ ಕನ್ನಡ ಅಂತೂ ಕೂಡ ಹಾಕ್ಬೋದು. ನಾನು ಕನ್ನಡ ತೋರಿಸ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ಕನ್ನಡ ಅಂತ ಇದೆ. ಓಕೆ, ಕನ್ನಡ ಅಂತ ಸೆಲೆಕ್ಟ್ ಮಾಡಿರುವಂಥದ್ದು. ಮತ್ತು ಇಲ್ಲಪ್ಪ ಅಂತಂದರೆ ನಾನು ಇಲ್ಲಿ ಇಂಗ್ಲೀಷ್ ಅಂತ ಹಾಕ್ತೀನಿ. ನಿಮ್ಗೆ ಯಾವ್ದು ಬೇಕು ನೀವು ನೋಡ್ಕೊಂಡು ಹಾಕಿ. ಓಕೆ, ಇಂಗ್ಲೀಷ್ ಇಂಡಿಯಾ. ಓಕೆ, ಸೊ ಇಲ್ಲಿ ವಾಟ್ ಈಸ್ ಅದರ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಫ್ಲೂಯೆಂಟ್ ಅಂತ ಕೇಳಿರುವಂಥದ್ದು. ಇದು ವಾಟ್ ಅದರ್ ಲ್ಯಾಂಗ್ವೇಜ್, ನಿಮಗೆ ಬೇರೆ ಯಾವುದಾದ್ರಲ್ಲಿ ಭಾಷೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕನ್ನಡ ಇದ್ದರೆ ಕನ್ನಡ ಅಂತೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಇಂಗ್ಲೀಷ್ ಅಂತೂ ಇದ್ದೇ ಇದೆ, ಬಟ್ ಕನ್ನಡ ಇದೆ ಅಂತ ನೋಡೋಣ. ಸೊ ಕನ್ನಡ ಇದೆ, ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲಿ ಕನ್ನಡ ಅಂತ ಇದೆ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ಆ್ಯಂಡ್ ಇದರಲ್ಲೂ ಕೂಡ ಹ್ಯಾವ್ ಯು ಮೇನ್ ಅಂತಂದರೆ ಯಾವಾಗಾದ್ರೂ ನೀವು ಈ ಒಂದು ಇದರಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ನೋ ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ವಾಟ್ ಈಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ, ಎಜುಕೇಷನ್. ಸೊ ಹೈಸ್ಕೂಲ್ ಡಿಪ್ಲೊಮಾ ಆದರೂ ಅಪ್ಲೈ ಮಾಡ್ಬೋದು, ಅಸೋಸಿಯೇಟ್ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು, ಬ್ಯಾಚುಲರ್ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಡಾಕ್ಟರಲ್ ಡಿಗ್ರಿ ಏನಾದರೂ ಇದ್ದರೆ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ನಾರ್ಮಲಿ ಏನು ಮಾಡ್ತೀನಿ ನಾನು, ಬ್ಯಾಚುಲರ್ ಡಿಗ್ರಿ ಅಂತ ಹಾಕ್ತೀನಿ. ಹ್ಯಾವ್ ಯು ವರ್ಕ್ಡ್ ಆನ್ AI ಓಕೆ ಡೇಟಾ ಸರ್ವಿಸ್ ರಿಲೇಟೆಡ್ ಪ್ರಾಜೆಕ್ಟ್ ಇನ್ ದಿ ಪಾಸ್ಟ್, ಯಾವಾಗದು ವರ್ಕ್ ಮಾಡಿದ್ದೀರಾ ಅಂತ. ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ನಾನು ಮೊದಲೊಂದು ಫ್ರೀಲ್ಯಾನ್ಸ್ ವರ್ಕಿಗೆ ಅಪ್ಲೈ ಮಾಡಿದ್ದೆ ನಾನು. ಸೊ ಈಗಂತ ಎಸ್ ಅಂತ ಹಾಕ್ತಿದ್ದೀನಿ, ಇಲ್ಲಾಂದರೆ ನೋ ಅಂತ ಹಾಕಿ. ಓಕೆ, ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿದೆಯಾ ಅಂತ ಎಸ್ ಅಂತ ಹಾಕಬೇಕು. 18 ವರ್ಷ ಕಂಪ್ಲೀಟ್ ಆದವ್ರಿಗೆ ಮಾತ್ರ ಅವ್ರು ಏನು ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಹೀಗಾಗಿ ಕಡಿಮೆ ವಯಸ್ಸವ್ರು ಅಪ್ಲೈ ಮಾಡಿದರೆ ಸೊ ಅವ್ರ ಕಡೆಯಿಂದ ರಿಪ್ಲೈ ಬರೋದು ಮೇ ಬಿ ಬರಲ್ಲ ಅಂತ ಅನ್ಕೋತೀನಿ, ಯಾಕಂದರೆ 18 ವಯಸ್ಸು ಕಂಪ್ಲೀಟ್ ಆಗಿರಬೇಕು. ಆರ್ ಯು ಫ್ರೀಲ್ಯಾನ್ಸರ್ ಆರ್ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಓಕೆ, ಆ್ಯಂಡ್ ಇಲ್ಲಿ ನೋಡಿ, ಆರ್ ಯು ಏಬಲ್ ಟು ಇನ್ವಾಯ್ಸ್, ಇಲ್ಲಿ ಮೇನ್ ಅಂತಂದರೆ ಕೇಳ್ತಾ ಇರೋಂಥದ್ದು ಅವ್ರು ಏನು ಕೇಳ್ತದೆ, ಇಲ್ಲಿ ಎಸ್ ಅಂದರೆ ಎಸ್ ಅಂತ ಹಾಕ್ಬೇಕು. ಓಕೆ, ಇದಕ್ಕೆ ಎಸ್ ಅಂತಲೇ ಹಾಕಬೇಕು ಆನ್ಸರು. ಸೆಲೆಕ್ಟ್ ದಿ ಆಪ್ಷನ್ ದ್ಯಾಟ್ ಅಪ್ಲೈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್. ಓಕೆ, ಐ ಆಮ್ ಅ ರಿಜಿಸ್ಟರ್ಡ್ ಫ್ರೀಲ್ಯಾನ್ಸರ್ ವಿತ್ ಆರ್ ವಿದೌಟ್ ಅ ವ್ಯಾಟ್, ಐ ಹ್ಯಾವ್ ರಿಜಿಸ್ಟರ್ಡ್ ಕಂಪನಿ. ಓಕೆ, ಸೊ ಇಲ್ಲಿ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿನ್ಸ್ ವಿ ಹ್ಯಾವ್ ಯು ಬೀನ್, ಇಲ್ಲಿ ಮೇನ್ ಅಂತಂದರೆ ಬಿಸ್ನೆಸ್. ಓಕೆ, ಸಿನ್ಸ್ ವೆನ್ ಯು ಹ್ಯಾವ್ ಬೀನ್ ಇನ್ ಅ ಬಿಸ್ನೆಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ಕೊಂಡ್ರೆ, ಸೊ ಇಲ್ಲಿ ಇಲ್ಲ ಅಂತಂದರೆ ಎಣ್ಣೆ ಅಂತಲೇ ಹಾಕಿಬಿಡಿ. ನಾನಿಲ್ಲಿ ಎಣ್ಣೆ ಅಂತಲೇ ಹಾಕ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ನಿಮ್ಮದು ಆಪ್ಷನ್ ಏನಿದೆ ನೋಡಿಕೊಂಡು ನೀವು ಹಾಕಿ. AI ಡೇಟಾ ಸ್ಪೆಷಲಿಸ್ಟ್ ಪ್ರಾಜೆಕ್ಟ್ ಡೈಮಂಡ್, ಇಲ್ಲಿ ಮೇನ್ ಅಂತಂದರೆ ಆರ್ ಯು ಅವೈಲೇಬಲ್ ಟು ಪಾರ್ಟ್ ಟೈಮ್ ಜಾಬ್ಗೆ 10 ಗಂಟೆ ಒಂದು ವಾರಕ್ಕೆ ನೀವು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಎಸ್ ಅಂತ ಹಾಕಬೇಕು.
ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಇಂಗ್ಲೀಷ್ ನಿಮ್ಮ ಲೆವೆಲು ಎಷ್ಟು ಚೆನ್ನಾಗಿದೆ, ಬೇಸಿಕ್ ಇದೆಯಾ, ಇಂಟರ್ಮೀಡಿಯೇಟ್ ಇದೆಯಾ, ಅಪ್ಪರ್ ಇಮಿಡಿಯೇಟ್ ಇದೆಯಾ ಅಥವಾ ಅಡ್ವಾನ್ಸ್ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಅಡ್ವಾನ್ಸ್ ಅಂತ ಹಾಕ್ತೀನಿ. ಓಕೆ, ಸೊ ನೀವು ನೋಡಿಕೊಂಡು ಹಾಕಿ. ಓಕೆ, ನಿಮ್ಮದು ಇಂಗ್ಲೀಷ್ ಯಾವ ಲೆವೆಲಲ್ಲಿ ಇದೆ ಅದನ್ನೇ ಹಾಕಿ. ಓಕೆ, ತಪ್ಪ ಹಾಕಬೇಡಿ. ಡೂ ಯು ಅಗ್ರಿ ವಿತ್ ದಿ ರೇಟ್ ಲಿಸ್ಟೆಡ್ ಇನ್ ದಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇಲ್ಲಿ ನಾನು ಎಸ್ ಅಂತ ಹಾಕ್ತೀನಿ. ಆ್ಯಂಡ್ ಇದಲ್ಲೂ ಕೂಡ ಇಫ್ ಯು ಆರ್ ಲೊಕೇಟೆಡ್ ಇನ್ ದಿ ಯುನೈಟೆಡ್ ಸ್ಟೇಟ್ ಡೂ ಯು ಕರೆಂಟ್ಲಿ ರಿಸೈಡ್ ಮೀನ್ ಅಂತಂದರೆ ಇನ್ ದಿ ಒನ್ ಎಲಿಜಿಬಲ್ ಸ್ಟೇಟಸ್ ಇನ್ ವಿಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಕೊಂಡು ಹಾಕಿ. ಸೊ ಇಲ್ಲಿ ನಾನು ನಾರ್ಮಲಿ ನಿಮಗೆ ಇದು ಆಪ್ಷನ್ ಗೊತ್ತಾಗದೆ ಹೋದರೆ ಸೊ ನೀವೇನಂದರೆ ನಾರ್ಮಲಾಗಿ ಇಲ್ಲಿ ಏನು ಮಾಡ್ಬೋದು ಅಂದರೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇದನ್ನ ಹಾಗೇ ಬಿಡ್ಬೋದು. ನನ್ ಆಫ್ ದಿ ಎಬೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲೊಂದು ಕವರ್ ಲೆಟರ್ ಬರೀತಿರುತ್ತೆ. ಓಕೆ, ಕವರ್ ಲೆಟರ್ ಹೇಗಿರಬೇಕು, ಕವರ್ ಲೆಟರ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಜಾಬ್ ಕವರ್ ಲೆಟ್ರಲ್ಲಿ ಏನು ಬರೀತಾರೆ, ಕವರ್ ಲೆಟ್ರಲ್ಲಿ ಬರೀತಾರೆ ಈ ಒಂದು ಜಾಬ್ ಪ್ರೊಫೈಲ್ ನನಗೆ ಹೇಗೆ ಸೂಟ್ ಆಗ್ತಾ ಇದೆ, ಸೊ ನನಗೆ ಈ ಜಾಬ್ ಯಾಕೆ ಬೇಕು, ಸೊ ಯಾಕೆ ನಾನು ಅಪ್ಲೈ ಮಾಡ್ತಾಯಿದ್ದೆ ಅನ್ನೋದನ್ನು ಒಂದು ಕನ್ವಿನ್ಸ್ ಮಾಡುವಂಥ ಒಂದು ಪ್ರೊಫೆಷನಲ್ ಲೆಟ್ರನ್ನ ಬರೀತೀವಿ ನಾವಿಲ್ಲಿ. ಓಕೆ, ಸೊ ಪ್ರೊಫೈಲ್ ತೊಗೊಂಡೆ, ಸೊ ಪ್ರೊಫೈಲ್ ರಿಲೇಟೆಡ್. ಓಕೆ, ಸೊ ಹೇಗೆ ಮಾಡ್ತೀವಿ, ಹೇಗೆ ಬರಿತೀವಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಮಾಹಿತಿ ನೋಡಿ. ಕವರ್ ಲೆಟ್ರ್ ಈ ರೀತಿ ಇರಬೇಕು. ಓಕೆ, ಅಪ್ಲಿಕೇಶನ್ ಫಾರ್ AI ಡೇಟಾ ಸ್ಪೆಷಲಿಸ್ಟ್ ಪೊಸಿಷನ್ ಅಂತ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇದ್ದದ್ದು ಏನಿರುತ್ತೆ ನಾನು ಏನು ಬರ್ದಿರ್ತೀನಿ ಇದನ್ನು ಡೀಟೇಲ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲಿಂದ ನೀವು ನೋಡಿಕೊಂಡು ಸೇಮ್ ಇದೇ ರೀತಿಯಲ್ಲಿ ಕವರ್ ಲೆಟ್ರನ್ನ ಬರೀರಿ. ಇಲ್ಲಂತಂದ್ರೆ ಕಂಪನಿ ಕಡೆಯಿಂದ ನಿಮಗೆ ರಿವರ್ಟ್ ಬರಲ್ಲ, ಯಾಕಂದ್ರೆ ಚೆನ್ನಾಗಿರಬೇಕು ಕವರ್ ಲೆಟ್ರ್ ಕೂಡ. ಸೊ ಇವು ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಇರಬಾರ್ದು ಮತ್ತು ತುಂಬ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಬರೆದಿರುವಂಥ ಕವರ್ ಲೆಟ್ರನ್ನ ಚೆಕ್ ಮಾಡ್ತಾರೆ ಅವರು. ಕಾಂಪಿಟೇಷನ್ ತುಂಬ ಇರುತ್ತೆ, ಹೀಗಾಗಿ ಗಡ್ಬಡ್ ಮಾಡ್ಕೊಂಡು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನಾನು ಕಂಪ್ಲೀಟ್ ಒಂದು ಪ್ರೊಫೆಷನಲ್ ಆಗಿ ನಾನು ಇಲ್ಲಿ ನನ್ನ ಒಂದು ಏನು ಕವರ್ ಲೆಟ್ರನ್ನ ನಾನು ಬರೆದಿದ್ದೀನಿ. ಲಾಸ್ಟಲ್ಲಿ ನಾನು ನನ್ನ ಹೆಸರನ್ನ ಇಲ್ಲಿ ಬರೆದಿರುವಂಥದ್ದು. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಹೆಸರನ್ನ ಹಾಕ್ಬಿಟ್ಟು ಈ ಒಂದು ಕವರ್ ಲೆಟ್ರನ್ನ ನೀವು ಒಂದು ಟೈಪ್ ಮಾಡಿಬಿಟ್ಟು ನೋಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನೀವಲ್ಲಿ ಕವರ್ ಲೆಟ್ರನ್ನ ಬರೀರಿ. ಸೊ ನಾನೇನು ಮಾಡ್ತೀನಿ, ಇದನ್ನು ಕವರ್ ಲೆಟ್ರನ್ನ ನಾನಿಲ್ಲಿ ಕವರ್ ಲೆಟ್ರನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೆ. ಓಕೆನಾ, ಸೊ ಇಲ್ಲಿ ಹಾಕಾಗಿದೆ. ನಂತರ ಇಲ್ಲೊಂದು ಟಿಕ್ ಮಾಡಬೇಕು. ನಂತರ ಈ ಜಾಬ್ಗೆ ಇಲ್ಲಿ ಅಪ್ಲೈನ ಮಾಡಬೇಕು. ಸೊ ಇದಾದಮೇಲೆ ನಿಮಗೆ ಕಂಪನಿ ಕಡೆಯಿಂದ ಒಂದು ಮೇ ಬಿ ಒಂದು 15 ದಿವಸ ಆಗ್ಬೋದು ಅಥವಾ 20 ದಿವಸ ಆಗ್ಬೋದು. ಸೊ ಮಿನಿಮಮ್ ಅಂತಂದರೆ ಒಂದು 15 ದಿವಸದಿಂದ 30 ದಿವಸದ ಒಳಗಡೆ ನಿಮಗೆ ಕಂಪನಿ ಕಡೆಯಿಂದ ರಿಪ್ಲೈ ಬರುತ್ತೆ. ಬೇಗ ಬರೋದಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಅಪ್ಲೈ ಮಾಡಿ ನೋಡಿದ್ದೀನಿ ಬೇರೆ ಐಡಿಯಿಂದ. ಬಟ್ ಆದರೆ ಬೇಗ ರಿಪ್ಲೈ ಬರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ಸೊ ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ, ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ 15ರಿಂದ ಒಂದು 30 ದಿನ ಕೂಡ ಆಗ್ಬೋದು. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಹೀಗಾಗಿ ಸ್ವಲ್ಪ ವೇಟ್ ಮಾಡಿ. ಓಕೆ, ಸೊ ಇಲ್ಲಿ ಈ ಜಾಬ್ಗೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಸಿಂಪ್ಲಿ ನೀವೇನು ಮಾಡಬೇಕು ಅಂದರೆ ಗೂಗಲಲ್ಲಿ ಹೋಗಬೇಕು, ರಾಸ್ ಕರಿಯರ್ ಅಂತ ಸರ್ಚ್ ಮಾಡಬೇಕು. ರಾಸ್ ಕರಿಯರ್ ಅಂತ ಸರ್ಚ್ ಮಾಡಿದಾಗ ಓಕೆ ನೋಡಿ, ರಾಸ್ ಕರಿಯರ್ ಅಂತ ನಾವು ಸರ್ಚ್ ಮಾಡಿದಾಗ ರಾಸ್ ಕರಿಯರ್ ಅಂತ ಹೇಳ್ಬಿಟ್ಟು ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ಪೇಜಿಗೆ ಬರ್ತೀರಾ, ನಾನು ಹೇಳಿರುವಂಥ ಪೋಸ್ಟ್. ಸೊ ಇಲ್ಲಿ ನೀವು ಟ್ರೈನ್ AI ಪ್ರಾಜೆಕ್ಟಿಗೆ ನೀವೇನು ಮಾಡ್ತೀರಿ, ಇಲ್ಲಿಂದ ಕ್ಲಿಕ್ ಮಾಡ್ತೀರಿ. ಇಲ್ಲಿಂದ ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಾ, ಇಲ್ಲಿಂದ ನೀವು ರಿಮೋಟ್ ಅಂತ ಸೆಲೆಕ್ಟ್ ಮಾಡ್ಕೊತೀರಾ ಆಪ್ಷನ್ನ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ಕೂಡ ನೀವು ಏನು ಮಾಡ್ತೀರಾ, ರಿಮೋಟ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕೂಡ. ಸೊ ನೋಡ್ಕೊಂಡು ನಿಧಾನವಾಗಿ ಅಪ್ಲೈ ಮಾಡಿ ರಿಮೋಟ್ ಅಂತ. ಓಕೆ, ಸೊ ಇಲ್ಲಿ ರಿಮೋಟ್ ಅಂತ ಸೆಲೆಕ್ಟ್. ನಂತರ ಇದು AI ಡೇಟಾ ಸ್ಪೆಷಲಿಸ್ಟ್ ಅಂತ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ನೋಡಿಕೊಂಡು ನಾನು ಹೇಳಿರುವಂಥದ್ದು ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ನೀವು ಸಿಗ್ತಾ ಇದೆ. ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ 15 ಇದನ್ನು ಕೊಡ್ತಾ ಇದ್ದಾರೆ ಅವರು. ಸೊ ತುಂಬ ಚೆನ್ನಾಗಿರುತ್ತೆ, ಜಾಬ್ ಆಪರ್ಚುನಿಟಿ ಇದೆ. ನಾನು ಹೇಳಿರೋ ಆಪ್ಷನ್ ಥರನೇ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ಸೊ ಅದೇ ರೀತಿನ ಅಪ್ಲೈ ಮಾಡಿ, ಸ್ವಲ್ಪ ವೇಟ್ ಮಾಡಿ. ಸೊ ನಂತರ ಅವ್ರ ಕಡೆಯಿಂದ ನಿಮಗೆ ರಿವರ್ಟ್ ಬರುತ್ತೆ. ಸೊ ಇದು ಇದರದ್ದು ಕಂಪ್ಲೀಟ್ ಮಾಹಿತಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಸ್ಮಾಲ್ ರಿಕ್ವೆಸ್ಟ್, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಚಾನಲ್ಗೆ ಈ ಒಂದು ಇದು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದರದ್ದು ಕೂಡ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ, ಇದರಿಂದ ನನಗೂ ಕೂಡ ಗೊತ್ತಾಗುತ್ತೆ. ಸೊ ನಾನು ಹಾಕಿರೋ ಎಫರ್ಟ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ. ಆ್ಯಂಡ್ ಅದು ಕೂಡ ಯಾರಾದರೂ ನಿಮ್ಮ ಆತ್ಮೀಯರಿದ್ದರೆ ತಪ್ಪದೇ ವಿಡಿಯೋನ ಶೇರ್ ಮಾಡಿ. ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.